ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಕ್ಕೆ ಕೂಡುದು. ನೀರು ಬಿಟ್ಟರೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ಎಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ಳುವಂಟು ಇಡೀ ರಾಜ್ಯದಲ್ಲಿ ತೀರ್ಮಾನ. ನಾಳೆ ಇಲ್ಲ, ನಾಳಿದ್ದು ಬೆಳಗ್ಗೆ ಇದು ಜಗತ್ತ ಸರಿ, ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಮುಖಂಡರುಗಳನ್ನ ಬರಬೇಕು ಅಂಥೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ ಬಂದ್ ಮಾಡೇ ಮಾಡ್ತೀವಿ. ಬಂದ್ ಆಗಲೇಬೇಕು. ಬಂದ್ ಮಾಡೇ ಮಾಡ್ತೀವಿ. ಹೇಳ್ತೀವಿ. ನಾಳಿದ್ದು ಹೇಳ್ಬಿಡ್ತೀವಿ. ಬಂದ್ ಹಾಗೆ ಆಗುತ್ತೆ. ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ. ಅಲ್ಲಿ ನಾವೆಲ್ಲರೂ ಸೇರ್ತೀವಿ. ನಾನು ಸಾರಾಗೋವಿಂದವರು, KR ಕುಮಾರ್ ಅವರು ಮತ್ತು ಗಿರೀಶ್ ಗೌಡ ಅವರು ಮತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕಾವೇರಿ ನಿರ್ವಹಣಾ ಮಂಡಳಿಯವರು ಕರ್ನಾಟಕಕ್ಕೆ ಒಂದು ಸಮೀಕ್ಷೆ ಸಹ ಮಾಡದೆ ಏಕಾಏಕಿ 4,000 ನೀರನ್ನ ತಮಿಳುನಾಡು ಬಿಡಿ ಅಂತ ಹೇಳ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರಗಾಲ ದಯವಿಟ್ಟು ಯಾರು ಬೆಳೆ ಬೆಳಿಬಾರ್ದು, ಬೆಳೆಯನ್ನು ಹಾಕಬಾರ್ದು ಅಂತೇಳಿ ಘೋಷಣೆ ಸಹ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೇಳದೆ ಸಮೀಕ್ಷೆ ಸಹ ಮಾಡದೆ ಯಾವುದೋ ಒಂದು ಯೋಗವನ್ನು ಕಲಿಸದೆ ಕರ್ನಾಟಕ ರಾಜ್ಯದ ಜನತೆಯ ಮರಣಶಾಸನದ ಒಂದು ಸಂದೇಶ ದೆಹಲಿಯಿಂದ ಬಂದಿರತಕ್ಕಂಥದ್ದು. ಕಾವೇರಿ ನಿರ್ವಹಣಾ ಮಂಡಳಿ ಏನು ಇವತ್ತು ಆದೇಶವನ್ನು ನೀಡಿದೆ, ಅದು ನಾವು ಕಾವೇರಿ ನಿರ್ವಹಣಾ ಮಂಡಳಿಯನ್ನು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ. ಪ್ರಾಣ ಹೋದರೂ ನೀರು ಸಹ ಬಿಡೋಕ್ಕೆ ಸಾಧ್ಯ ಇಲ್ಲ. ಕಾವೇರಿ, ಕಬಿನಿ ಎಲ್ಲ ಸಾರಿಗೆ ಜಲಾಶಯಗಳಲ್ಲಿ ನೀರಿಲ್ಲ. ಮತ್ತು ಕುಡಿಯೋದಕ್ಕೆ ನೀರಿಲ್ಲ ಅಂತಾರೆ, ಬೆಳೆ ಬೆಳೆಯೋದಕ್ಕೆ ಎಲ್ಲಿಂದ ಬಿಡೋಕ್ಕಾಗುತ್ತೆ? ತಮಿಳುನಾಡಿನಲ್ಲಿ ಸಮುದ್ರಕ್ಕೆ ಬಿಡ್ತಾರೆ, ಉಳಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಹೇಳಿದ ಮಾತು ಕೇಳೋದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ರಾಜ್ಯದ ಮೇಲೆ ಮಾಡ್ತಾ ಇರ್ತಕ್ಕಂಥ ಕಾಲು ಕೆರ್ಕೊಂಡು ಬರ್ತಾ ಇರ್ತಕ್ಕಂಥ ಜಗಳ. ಇದು ಮಾನ್ಯ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಅಂದೇ ಇದ್ದಿರ್ತಕ್ಕಂಥ ಟೇಸ್ಟ್ ಇಟ್ಕೊಂಡಿದ್ವಿ. ಇವರು ಅದಕ್ಕಿಂತ ದೊಡ್ಡ ಟೇಸ್ಟ್ ಅಂತ ಕಾಣುತ್ತೆ ವಿಜಯ್ ಅವರು. ದಯಮಾಡಿ ನೀವು ನಮ್ಮ ರಾಜ್ಯಕ್ಕೆ ಬರೋದು ಬೇಡ, ಸಿನಿಮಾ ನೋಡೋದು ಇಲ್ಲ. ನಾವು ಇದೇ ರೀತಿ ಮುಂದುವರೆದ್ರೆ ನೀವು ಇಲ್ಲಿರ್ತಕ್ಕಂಥ ತಮಿಳರೆಲ್ಲ ಕರ್ನಾಟಕದಿಂದ ಬಂದ್ಕೊಡ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ತಮಿಳರು ಈಗಾಗಲೇ ನಿನ್ನೆ ಮನೆಯಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದ ತೆರಿಗೆ ಹಣದಲ್ಲಿ ಕಟ್ಟಿರ್ತಕ್ಕಂಥ ಸಮುದಾಯ ಭವನವನ್ನು ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಗಲಾಟೆ ಆಗಿದೆ. ಈ ಚೇಷ್ಟೆಗಳನ್ನೆಲ್ಲ ತಮಿಳರು ದಯಮಾಡಿ ಬಿಡಬೇಕು. ಕಾವೇರಿ ಹೋರಾಟದಲ್ಲಿ ತಮಿಳರು ಸಹ ಭಾಗಿಯಾಗಬೇಕು. ಬೆಂಗಳೂರು ನಗರದಲ್ಲಿ 30 ಲಕ್ಷ ಜನ ತಮಿಳರಿದ್ದೀರಿ. ನಿಮ್ಮನ್ನು ಯಾರು ನಾವು ತಮಿಳರಂತ ಭಾವಿಸಿಲ್ಲ. ಅಣ್ಣ ತಂದೆ ಥರ ತಿಳ್ಕೊಂಡಿದ್ದೀವಿ ನಾವು. ನೀವು ನಮ್ಮ ಜೊತೆ ಒಂದಾಗಿ ನಮ್ಮ ಕನ್ನಡಿಗ, ನೀವು ಕಾವೇರಿ ನೀರನ್ನು ಕುಡಿತೀರಿ, ತಮಿಳ್ನಾಡಿಗೆ ಹೋಗಿ ಓಟ್ ಹಾಕ್ತೀರಾ, ಇಲ್ಲಿ ಬಂದು ಜೀವನ ಮಾಡ್ತೀರಾ. ನಿಮಗೆ ನಾಚಿಕೆ ಆಗಬೇಕು. ಕೆಲವು ಅದನ್ನು ಚುನಾವಣಾ ಆಯೋಗ ಫಸ್ಟು ಈ ಒಂದು ನೀತಿಯನ್ನು ಬದಲಾವಣೆ ಮಾಡಬೇಕು. ಉಳ್ಕೊಳ್ಳೋದು ಕರ್ನಾಟಕದಲ್ಲಿ, ಹೊರಗಡೆ ಬಿಹಾರ, ಒರಿಸ್ಸಾ ಈ ಥರ ನೋಡಿದ್ದೀರಿ ಭಾಳಷ್ಟು. ಚುನಾವಣೆ ಬಂದಂದ್ರೆ ಅಲ್ಲಿಗೋಗಿ ಓಟ್ ಹಾಕ್ತಾರೆ, ಎಲ್ಲ ಸವಲತ್ತುಗಳನ್ನ ಕರ್ನಾಟಕದಲ್ಲಿ ಪಡ್ಕೊಳ್ತಾರೆ. ಇದನ್ನು ತಡಿಬೇಕು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಆಮೇಲೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ದಯಮಾಡಿ ಯಾವುದೇ ನಿರ್ವಹಣಾ ಮಂಡಳಿಗೂ ಬೆಲೆ ಕೊಡಬೇಡಿ. ಜನ ನಾವು ಬದುಕಿದ್ರೆ ತಾನೇ ರಾಜ್ಯ ಇರುತ್ತೆ. ಜನಗಳ ಸತ್ತ ಮೇಲೆ ಏನು ಮಾಡೋಕ್ಕಾಗತ್ತೆ? ದಯಮಾಡಿ ರಾಜ್ಯ ಸರ್ಕಾರದ ಗಟ್ಟಿ ನೀವು ತಗೋಬೇಕು. ಇಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಖಂಡಿತವಾಗಿ ಒಕ್ಕೂಟದಿಂದ ನಾವು ನೇರವಾಗಿ ರಾಜ್ಯ ಸರ್ಕಾರ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿ ಎರಡಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಪ್ರತಿನಿತ್ಯ ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಇದು ಹೋರಾಟ ಹೇಗಿರುತ್ತೆ ಅಂತ ಹೇಳಿದ್ರೆ ಉಗ್ರವಾಗಿ ಶಾಂತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ರಿ. ತಮಿಳುನಾಡಿಂದ ಯಾರೋ ಒಬ್ಬರು ಬಂದಿಲ್ಲ ಇಲ್ಲಿ ಸಮೀಕ್ಷೆ ಮಾಡಲಿಕ್ಕೆ, ಕೇಂದ್ರದಿಂದಲೂ ಯಾರು ಬರಲಿಲ್ಲ, ಕಾವೇರಿ ನಿರ್ವಹಣಾ ಮಂಡಳಿಯವರು ಯಾರು ಬರಲಿಲ್ಲ. ಹೀಗಾಗಿ ನೀರು ಬಿಡಿ ಅಂದರೆ ನೀರು ಇಲ್ಲೇ ಬಿಡ್ತಾರೆ, ಇಲ್ಲೇ ಬಿಡ್ತಾರೆ. ಡೆಡ್ ಸ್ಟೋರೇಜ್ ಇದೆಯಲ್ಲ, ಡೆಡ್ ಸ್ಟೋರೇಜ್ 5 TMC ನೀರು ಬೇಕು. ಇರ್ತಕ್ಕಂಥ 14 TMC ನೀರು 7 TMC ಕುಡಿಯೋದಕ್ಕೆ ಉಪಯೋಗಿಸ್ಕೋಬೇಕಂತಂದರೆ 5 TMC ನೀರನ್ನ ತಮಿಳುನಾಡು ಬಿಟ್ಬಿಡಿ ಅಂತ ಹೇಳಿದ್ರೆ, ನಾವು ಮಂಡ್ಯ ಜಿಲ್ಲೆ, ಹಳೆ ಮೈಸೂರು ಬಗ್ಗೆ ಜನಗಳಿಗೆ ಏನು ಮಾಡಬೇಕು?
ನಿಮ್ಮಲ್ಲಿ ಡ್ಯಾಮ್ ಇಲ್ವಾ? ಕುಡಿಯಕ್ಕೆ ನೀರಿಲ್ವಾ? ನಿಮ್ಮಲ್ಲಿ ಮಳೆ ಬರ್ತಾ ಇಲ್ಲ? ತಮಿಳುನಾಡು ಮೊನ್ನೆಲ್ಲ ಓದ್ತಿಲ್ಲ ಮಳೆ ಬಂದಿದೆಯಲ್ಲ, ಕರ್ನಾಟಕದ ಮಳೆ ಬಂದಿದೆಯಾ? ಇಡೀ 31 ಜಿಲ್ಲೆಗಳಲ್ಲಿ 18ರಿಂದ 22 ಜಿಲ್ಲೆಗಳು ಬರಗಾಲ ಪೀಡಿತ ಜಿಲ್ಲೆಗಳಾಗಿದ್ದಾವೆ ಅಂತ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು. ನಿಮ್ಗೆ ಜ್ಞಾನ ಇಲ್ವಾ? ತಮಿಳುನಾಡಿನ ಮಂತ್ರಿಗಳಿಗೆ, ತಮಿಳುನಾಡಿನ ಅಧಿಕಾರಿಗಳಿಗೆ, ತಮಿಳುನಾಡಿನ ಮಾಧ್ಯಮಗಳಿಗೆ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿಗೆ, ದೆಹಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗೋದಿಲ್ವಾ ಇದೆಲ್ಲ? ದಯಮಾಡಿ ಕನ್ನಡಿಗರ ಮೇಲೆ, ಕರ್ನಾಟಕದ ಮೇಲೆ ದಾಳಿ ಮಾಡೋದನ್ನು ಬಿಡಿ. ಇಲ್ಲಾಂದರೆ ನಮ್ಮನ್ನು ಸಹ ನೀವು ಕೆರಳಿಸ್ಕೊಂಡ್ರೆ ತಮಿಳಿಗರನ್ನ ಇಲ್ಲಿಂದ ನೀವು ಕರ್ಕೊಳ್ಳಿ, ಆಯಿತಾ? ಇಲ್ಲ ಅಂದರೆ ಗಂಭೀರವಾಗಿ ತಮಿಳು ಸುಮ್ಮನೆ ಇರಬೇಕು. ತಮಿಳು ಸಹ ಕಾವೇರಿ ಹೋರಾಟಕ್ಕೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಸರ್, ಈ ಕುರಿತಾಗಿ ಅಂದರೆ ನಟರನ್ನ ಯಾರನ್ನಾರ ಹೇಳಿದ್ರೆ ಸರ್, ಚಲನಚಿತ್ರ ನಟರನ್ನ ಯಾರನ್ನಾರ ಇದು ಯಾವುದೇ ಸಮಾರಂಭದ ಕಾರ್ಯಕ್ರಮ ಅಲ್ಲ. ಈ ರಾಜ್ಯಕ್ಕೆ ಬೆಂಕಿ ಬಿದ್ದಾಗ ನಟ ಆಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಬಗದೇಪರರೆಲ್ಲರೂ ರಸ್ತೆಗೆ ಬರಬೇಕೇ ವಿನ ಯಾರ ಮನೆಗೆ ಹೋಗಿ ಆಹ್ವಾನ ಕೊಡ್ತಕ್ಕಂಥದ್ದು ನಮ್ಮ ಇದಲ್ಲ. ಇದು ರಾಜ್ಯಕ್ಕೆ ಬೆಂಕಿ ಬಿದ್ದಿದೆ, ರಾಜ್ಯದ ಸಮಸ್ಯೆ, ರಾಜ್ಯದ ಸಾರ್ವಜನಿಕರ ಸಮಸ್ಯೆ ಅಂತ ಅಂದಾಗ ಪ್ರತಿಯೊಬ್ಬರು ತಾವೇ ಬರಬೇಕು. ನಾವು ಯಾರಿಗೂ ಕರೆಯೋಕ್ಕಾಗೋದಿಲ್ಲ. Thank you.